ಇಲ್ಲಿ 12ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಾ? ಆದ್ರೆ ಇಲ್ಲಿ ಬಂದಿದೆ ನೋಡಿ ಒಂದು ಮೆಗಾ ಟ್ವಿಸ್ಟ್. ಎಲ್ಲಾರ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತು ಹಣನ ನೀವು ಪಡ್ಕೊಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೆಲವ್ರು ಜನಕ್ಕೆ ಇಲ್ಲಿ 12ನೇ ಕಂತು ಹಣ ಬಂದ್ಬಿಟ್ಟು ಮಿಸ್ ಆಗುತ್ತೆ. ಹಾಗಾದ್ರೆ ನಮಗೂ ಕೂಡ 12ನೇ ಕಂತು ಹಣ ಮಿಸ್ ಆಗುತ್ತೆ ಅಥವಾ ನಮಗೆ ಬರುತ್ತೆ ಅನ್ನೋ ಡೌಟ್ ಕಾಮನ್ ಆಗಿ ನಿಮಗೆ ಬಂದಿರುತ್ತೆ. ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ, ಏನೇನು ಬೆಳವಣಿಗೆಗಳು ಆಗಿದೆ 12ನೇ ಕಂತು ಹಣದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತಿನ ಹಣ ಕೆಲವು ಜನಗಳಿಗೆ ಮಾತ್ರ ಬರುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಬರಲ್ಲ ಅಂತ. ಇಲ್ಲಿ ಹಾಗಾದ್ರೆ ಏನಕ್ಕೆ ಕೆಲವ್ರಿಗೆ ಮಾತ್ರ ಹಣ ಬರಲ್ಲ, ಏನಕ್ಕೆ ಬೇರೆಯವ್ರಿಗೆಲ್ಲ ಹಣ ಬರುತ್ತೆ, ಇದು ಯಾವ ರೀತಿ, ಇದು ಏನಿದು ಅಪ್ಡೇಟ್ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ವಿಡಿಯೋ ಸ್ಕಿಪ್ ಮಾಡದೆ ಇವಾಗ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತು ಹಣದವರೆಗೂ ಕೂಡ ನಿಮ್ಗೆ ಹಣನ ಎಲ್ಲಾನು ಕೂಡ ಬಿಡುಗಡೆನ ಮಾಡಿದ್ರೆ, ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಇವಾಗ 12ನೇ ಕಂತು ಹಣನ ಬಿಡುಗಡೆನ ಮಾಡಬೇಕಾಗಿದೆ. ಇದುವರೆಗೂ ಕೂಡ 12ನೇ ಕಂತು ಹಣದ್ದು 2,000 ರೂಪಾಯಿನ ಬಿಡುಗಡೆ ಮಾಡಿಲ್ಲ. ಅದೊಂದು ಕ್ಲಾರಿಟಿ ಇರಲಿ. ಯಾಕೆಂದ್ರೆ ಸಾಕಷ್ಟು ಜನ ಆಗ್ಲೇ ಕಮೆಂಟ್ ಆಗ್ತಾ ಇರ, ನಮಗೆ ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತು ಹಣ ಬಂದಿಲ್ಲ, ಬೇರೆಯವ್ರಿಗೆಲ್ಲ ಬಂದಿದೆ ಅಂತ ನಮ್ಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ. ಇಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತು ಹಣ ಬಿಡುಗಡೆ ಆಗಿದ್ರೆ ನಿಮ್ಮ ಖಾತೆಗೆ ಬರಕ್ ಸಾಧ್ಯ. ಇನ್ನು ಕರ್ನಾಟಕದಲ್ಲಿ ಯಾರಿಗೂ ಕೂಡ 12ನೇ ಕಂತು ಹಣ ಬಂದಿರಲ್ಲ, ಅದು ನಿಮಗೆ ಶಾರ್ಟ್ಲಿ ಬರುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಆಗ್ಲೇ ಒಂದು ಅಪ್ಡೇಟ್ ನ ಕೊಟ್ಟಿದೆ, ಅದ್ರ ಬಗ್ಗೆ ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಆದ್ರೆ ಇವಾಗ ಒಂದು ಟ್ವಿಸ್ಟ್ ಏನಂದ್ರೆ ಆಗಿರೋದು, ಈಗ ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತು ಹಣ ಬಿಡುಗಡೆ ಆದ್ರೂ ಕೂಡ ಇಲ್ಲಿ ಎಷ್ಟೊಂದು ಜನಕ್ಕೆ ಇವಾಗ ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತು ಹಣ ಮಿಸ್ ಆಗುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ಸರ್ಕಾರದಲ್ಲಿ ಆ ಒಂದು ಮಟ್ಟಕ್ಕೆ ಒಂದು ಡಿಸ್ಕಷನ್ ಆಗ್ತಿದೆ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾ ಇರೋರು ಕಾಂಗ್ರೆಸ್ ಸರ್ಕಾರದವರು. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಜನ ನಾಯಕರುಗಳು ಇರ್ತಾರೆ, ಅಂದ್ರೆ ಮಿನಿಸ್ಟರ್ಗಳು ಇರ್ತಾರೆ. ಅಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಒಪಿನಿಯನ್ ಕೊಡ್ತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಯಾಕೆಂದ್ರೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿಯೊಬ್ರು ಕೂಡ ಅರ್ಜಿ ಸಲ್ಲಿಸಬಹುದು. ರೇಷನ್ ಕಾರ್ಡ್ ಇರೋರು, APL ಆಗಿರ್ಲಿ, BPL ಆಗಿರ್ಲಿ, ಅಥವಾ ಯಾವುದೇ ಒಂದು ಕಾರ್ಡ್ ಇದ್ರೂ ಕೂಡ ರೇಷನ್ ಕಾರ್ಡು, ಅವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದು. ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋಬಹುದು. ಇಲ್ಲಿ ಎಷ್ಟೊಂದು ಜನ ಹತ್ರ ರೇಷನ್ ಕಾರ್ಡೇ ಇರಲಿಲ್ಲ. ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಎಷ್ಟೊಂದು ಜನ ಏನ್ ಮಾಡ್ತಾ ಇದ್ದಾರೆ, ಹೊಸದಾಗಿ ಪ್ರತಿನಿತ್ಯನೂ ಕೂಡ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾರೆ. ಇಲ್ಲಿ ಸರ್ಕಾರದವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಒಂದು ಅಪ್ಲಿಕೇಶನ್ ಎಲ್ಲಾನು ಕೂಡ ವೆರಿಫೈ ಮಾಡಬೇಕು. ಅದು ವೆರಿಫೈ ಆಗಿ ಅಪ್ರೂವ್ ಆಗಿದ ತಕ್ಷಣ ಅವ್ರಿಗೂ ಕೂಡ 2,000 ರೂಪಾಯಿನ ಪ್ರತಿ ತಿಂಗಳು ಕೂಡ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಸರ್ಕಾರದವ್ರಿಗೆ ನಿಮ್ಗೆ ಹಣನ ಕೊಡಕ್ಕೆ 2,000 ಕೋಟಿ ಬೇಕು ಒಂದು ತಿಂಗಳಿಗೆ. ಇವಾಗ ಎಲ್ಲಾರ್ಗೂ ಕೂಡ ಕೊಡ್ತಾ ಬಂದ್ರೆ ಇದು 3,000 ಕೋಟಿಗೂ ಕೂಡ ದಾಟುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ 5 ತಿಂಗಳಿಗೆ ಏನ್ ಬಜೆಟ್ ಹಾಕೊಂಡಿದ್ರಲ್ಲ, ಇಷ್ಟು ಅಮೌಂಟ್ ಆಗ್ಬೋದು ಅಂತ, ಅದಕ್ಕಿಂತ ಜಾಸ್ತಿ ಆಗುತ್ತೆ. ಆಮೇಲೆ ನಿಮ್ಗೆ ಇದು ತೊಂದರೆ ಆಗುತ್ತೆ, ಎಲ್ಲರಿಗೂ ಕೂಡ ಸರಿಯಾಗಿ ಹಣ ಬರದೆ ಹೋಗುತ್ತೆ. ಅದಕ್ಕೋಸ್ಕರ ಇವಾಗ ಸರ್ಕಾರದಲ್ಲಿ ಕೆಲವು ಮಿನಿಸ್ಟರ್ಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಕ್ಕೆ ಎಲ್ಲರಿಗೂ ಕೂಡ ಕೊಡಬೇಕು, ಏನಕ್ಕೆ ನೀವು ಈ ರೀತಿ ಮಾಡಿದ್ರಿ, ಇಲ್ಲಿ ನೀವು ಸ್ವಲ್ಪ ಜನಕ್ಕೆ ಬಡವರಿಗೆ ಮಾತ್ರ ಕೊಡಬೇಕಾಗಿತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ. ಇಲ್ಲಿ ಎಲ್ಲರಿಗೂ ಕೊಟ್ಟುತ್ತಾ ಇರೋದ್ರಿಂದ ಇಲ್ಲಿ ಸರ್ಕಾರಕ್ಕೆ ಜಾಸ್ತಿ ಹೊರೆ ಆಗ್ತಿದೆ ಫೈನಾನ್ಷಿಯಲಿ. ಇದನ್ನ ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಕೆಲವರು ಕೊಡೋದನ್ನ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಮೇನ್ ಹೇಳ್ತಾ ಇರೋದೇನಂದ್ರೆ, ಸಿಂಪಲ್ ಆಗಿ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ APL ಕಾರ್ಡ್ ಇರೋರಿಗೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬರೀ BPL ಕಾರ್ಡ್ ಇರೋರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆನ ಕೊಡಬೇಕು ಅಂತ ಕೆಲವು ಮಿನಿಸ್ಟರ್ಗಳು ವಾದ ಮಾಡ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಸದ್ಯಕ್ಕೆ ರಿಪ್ಲೈ ಕೊಟ್ಟಿರೋದೇನೆಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನಾವೇನ್ ಮಾನದಂಡ ಓಡಿಸಿದ್ವಲ್ಲ, APL ಕಾರ್ಡ್ ಆಗಿರ್ಲಿ, BPL ಕಾರ್ಡ್ ಆಗಿರ್ಲಿ, ಅಂತ್ಯೋದಯ ಆಗಿರ್ಲಿ, ಎಲ್ಲಾರು ಕೂಡ ಅರ್ಜಿ ಸಲ್ಲಿಸಬಹುದು, ಎಲ್ಲಾರು ಕೂಡ ಹಣ ಪಡ್ಕೋಬಹುದು ಅಂತ ಹೇಳಿದ್ವಲ್ಲ, ಸೇಮ್ ಅದೇ ರೀತಿ ಎಲ್ಲಾರು ಕೂಡ ಹಣ ಪಡ್ಕೋತೀರಾ. ನಾವು ಸದ್ಯಕ್ಕೆ ಇವಾಗ ಯಾವುದೇ ತರ ರೂಲ್ಸ್ ಏನು ಕೂಡ ಚೇಂಜ್ ಮಾಡಕ್ ಹೋಗಲ್ಲ ಅಂತ ಸದ್ಯದ ಮಟ್ಟಿಗೆ ಅಪ್ಡೇಟ್ ನ ಕೊಟ್ಟಿದ್ರೆ, ಮುಂದೆ ನಿಮ್ಗೆ APL ಕಾರ್ಡ್ ಇರೋರಿಗೆ ಬರ್ದೇನು ಕೂಡ ಹೋಗ್ಬೋದು. ಸದ್ಯಕ್ಕೆ ಈ ರೀತಿ ಬೆಳವಣಿಗೆಗಳ ಆಗ್ತಿದೆ. ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಯಾರು ಪಡಿತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.